ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಓಕೆ, ಈಗೇನು ತಮ್ಮನ್ನೆಲ್ಲ ನೋಡ್ಕೊಂಬಂದಿದ್ರ ಅಬೌಟ್ ಏನಂತಂದರೆ ₹1,00,000 ಸ್ಕಾಲರ್ಶಿಪ್ ಅಂತಂದು. ಇದು ನಿಜವಾಗ್ಲೂ ಅಥವಾ ಯಾಕಂತಂದ್ರೆ ತಮ್ಮನೆಲ್ಲ ನೋಡಿನೇ ಎಷ್ಟು ಹುಡುಗರು ಏನೋ ಖಾತೆ ಹೊಡಿತಾವನೆ ಅಂತ ಅನ್ಕೊಂಬಿಡ್ತೀರ. ಸೊ ಆ ಥರ ಅನ್ಕೊಬಿಡಿ. ಯಾಕಂತಂದರೆ ಇದು ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಯಾಕಂದರೆ ನಾನು ಒಂದು ಸ್ಟೂಡೆಂಟ್ ಆಗಿಬಿಟ್ಟು ನಿಮಗೆ ಯಾವುದೇದು ಏನೇನು ಹೇಳ್ಕೊಂಡು ನಾನು ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕಂತ ನನಗೇನಿಲ್ಲ. ಯಾಕಂತಂದ್ರೆ ನನಗೆ ಆದಂಥ ಬೇರೆ ಪರ್ಸ್ನಲ್ ಆಗೂ ಕೂಡ ಇರ್ತದೆ. ಸೊ ಯೂಟ್ಯೂಬ್ನಿಂದನೇ ನನಗೇನು ಮೇಯ್ನಾಗಿ ಕುಂತಿಲ್ಲ. ಬಟ್ ನಮಗೆ ಬಂದಿರತಕ್ಕಂಥ ಈ ಒಂದು ಅವಕಾಶಗಳು ಬೇರೆಯವರು ಕೂಡ ಸಿಗಲಿ. ಯಾಕಂದರೆ ಅವ್ರಿಗೆ ಗೊತ್ತೇ ಇರಲ್ಲ, ಎಷ್ಟು ಜನಕ್ಕೆ ಈ ಥರ ಇದೆ ಅಂತ ಗೊತ್ತಿರಲ್ಲ. ಅಟ್ಲೀಸ್ಟ್ ಅದು ತಿಳ್ಕೊಂಡಿರಲಿ ಅಂತ ವಿಡಿಯೋ ಮಾಡ್ತಿದ್ದೀನಿ, ಆಯಿತಾ. ಸೊ ಇನ್ಯಾಕೆ ತಡ, ಸ್ಟಾರ್ಟ್ ಮಾಡೋಣ ಅಂತ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದಾರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಯಾಕಂದರೆ ನನಗೆ ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ. ಓಕೆ, ಸಪೋರ್ಟ್ ಮೀನ್ಸ್ ಏನಂತಂದರೆ ಇಲ್ಲೂ ಕೂಡ ನಾನು ಗುರುತಿಸ್ಕೊಳ್ತಾ ಇದ್ದೀನಪ್ಪ, ಬೇರೆಯವರು ಕೂಡ ನಂಗೆ ತಿಳಿತಾ ಇದೆ, ಇನ್ನೂ ಕೂಡ ಸ್ಟೂಡೆಂಟ್ ಕೂಡ ತಲುಪಿಸ್ಬೋದು ನನ್ನಂತ ಇರತಕ್ಕಂಥ ನಾಲೆಜ್ನ ಅಂತಂದು. ಓಕೆ, ಬಟ್ ನಿಮ್ಮಷ್ಟು ನಾನು ಇನ್ನೂ ಕೂಡ ಜಾಣ ಇಲ್ಲದೇ ಇರ್ಬೋದು, ಬಟ್ ನನ್ನ ಹತ್ರ ಇರತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ. ಸರಿ, ಈಗೆಲ್ಲನೂ ಕೂಡ ಮಾತಾಡೋದು ಬಿಟ್ಟು ಡೈರೆಕ್ಟಾಗಿ ವಿಷಯಕ್ಕೆ ಬಂತಂದರೆ ನಾನೀಗ ಏನು ಮಾಡ್ತೀನಪ್ಪ ಅಂತಂದರೆ, ಈಗ ನನ್ನ ಒಂದು ಪ್ರೊಫೈಲ್ ಅಥವಾ ಏನಂತ ಕರಿತೀರಿ ಸದ್ಯಕ್ಕೆ, ನಮ್ಮ ಒಂದು ಬ್ರದರ್ದು ಏನು ಮಾಡಿದ್ದೀನಿ ಅಂತಂದರೆ, ನಮ್ಮ ಬ್ರದರ್ಗೆ ಬಂದಿರತಕ್ಕಂಥ ಅಮೌಂಟ್. ಓಕೆ, ₹1,00,000 ಪ್ರೂಫ್ ಏನಂತಂದರೆ ಇದೆ. ಓಕೆ, ಇಲ್ಲೆಲ್ಲನೂ ಕೂಡ ಟೋಟಲಾಗಿ ಎಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ. ಕೆಲವೊಂದಿಷ್ಟು ಇಲ್ಲಿ ತೋರಿಸ್ಲಿಕ್ಕೆ ಬರಲ್ಲ, ಯಾಕಂದರೆ ಪರ್ಸ್ನಲಾಗಿ ತೋರಿಸ್ಲಿಕ್ಕೆ ಹೋದಾಗ ಏನಪ್ಪ ಆಗುತ್ತೆ ಅಂತಂದರೆ ಇಲ್ಲಿ ಇದು ವಿಡಿಯೋ ರಿಮೂವ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ನಾನು ಇಲ್ಲಿ ಕೆಳಗಡೆ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟರೆ ಅವಾರ್ಡ್ ಸ್ಕಾಲರ್ಶಿಪ್ ಅಂತ ಇಲ್ಲಿ ಏನು ಬಂದಿದೆ ನೋಡಿ, ಅವಾರ್ಡ್ ಸ್ಕಾಲರ್ಶಿಪ್ ಮೇಲೆ ಹೋಗ್ತೀನಿ. ಇವನಿಗೆ ಬಂದಿರತಕ್ಕಂಥದ್ದು ಯಾವೆಲ್ಲ ಅಮೌಂಟ್ ಬಂದಿದೆ. ಈಗ ಇವನು ಏನು ಮಾಡಿದ್ದಪ್ಪ ಅಂದರೆ ಒಂದಕ್ಕೆ ಸೆಲೆಕ್ಟ್ ಆಗಿದ್ದ, ಲೈಕ್ ಕಾಣಿಸ್ತಿದೆ ನೋಡಿ, ಪರಿವರ್ತನಾ ECSS ಅಂತಂದರೆ ಈಗ HDFC ಕಡೆಯಿಂದ ಕೊಡ್ತಕ್ಕಂಥ ಪರಿವರ್ತನಾ ECSC ಪ್ರೋಗ್ರಾಮ್. ಅವ್ರು ಏನು ಮಾಡ್ತಾರೆ ಅಂತಂದರೆ ಅಂಡರ್ ಗ್ರ್ಯಾಜುಯೇಟ್ ಅಂದರೆ UG ಕೋರ್ಸಸ್ ಓದೋರಿಗೆ ಏನು ಮಾಡ್ತಾರೆ ₹50,000 ಸ್ಕಾಲರ್ಶಿಪ್ ಕೊಡ್ತಾಯಿದ್ರು. ಸೊ ಹಂಗೆ ಅಪ್ಲೈ ಮಾಡಿದ್ದೆ ಬಂದಿತ್ತು. ಇದ್ರ ಬಗ್ಗೆ ಆಳು ವಿಡಿಯೋ ಮಾಡಿದ್ದೆ, ಆದರೂ ಕೂಡ ರಿಮೈಂಡ್ ಮಾಡ್ತಾಯಿದ್ದೀನಿ. ಸರಿ, ಎಷ್ಟೆಲ್ಲ ಅಮೌಂಟ್ ಬಂದಿದೆ ತೋರಿಸ್ತಾ ಹೋಗ್ತೀನಿ ನೋಡಿ ಇನ್ಮೇಲೆ. ಓಕೆ, ಇಲ್ಲಿ ಮೊದಲನೇದು ಕಾಣಿಸ್ತಿದೆ ನೋಡಿ, ಸ್ಕಾಲರ್ಶಿಪ್ 2023-24. ಆ್ಯಕ್ಚುಲಿ 2023ದಲ್ಲಿ ಅಪ್ಲೈ ಮಾಡಿದ್ದು. ಸೊ ಹಂಗಾಗಿ ಅಮೌಂಟ್ ಕೂಡ ಬಂದಿರೋದು ಕೂಡ ವಿತ್ ಟ್ರಾನ್ಸಾಕ್ಷನ್ ID ಕೂಡ ಕಾಣಿಸ್ತಿದೆ ನಿಮಗೆ. ಇಲ್ಲಿ ಕಾಣಿಸ್ತಿದೆ ನೋಡಿ, 14/3/2024. ಓಕೆ, 14/3/2024ಕ್ಕೆ ನಮಗಿಲ್ಲಿ ₹50,000 ಬಂದಿರತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಎರಡನೇ ಸಾರಿ, ಈಗ ಅವ್ನು ಥರ್ಡ್ ಇಯರ್ ಇದ್ದಾನೆ, ಆಯಿತಾ, ಥರ್ಡ್ ಇಯರ್ ಇದ್ದಾನೆ. ಸೊ ಹಂಗಾಗಿ ಎರಡನೇದು ನೋಡ್ತೀನಿ ನೋಡಿ. ಈಗಂದ್ರೂ ಒಂದಂತರೂ ಗೊತ್ತಾಯಿತು. ಎರಡನೇದು ಯಾವಾಗ ಬಂದೈತೆ, ಎರಡನೇದು ನೋಡಿ ಡಿಸೆಂಬರ್ 7. ಓಕೆ, ಕಾಣಿಸ್ತಿದ್ರೆ ಡಿಸೆಂಬರ್ 7, 2024 ಅಂತಂದರೆ 2024ರಲ್ಲಿ ಎರಡು ಕೂಡ ಬಂದಂಗೆ ಆಯಿತು. ಓಕೆ, 2023ರಲ್ಲಿ ಅಪ್ಲೈ ಮಾಡಿದ್ದು, ಒಂದು ಮಾರ್ಚಲ್ಲಿ ಕೂಡ ಬಂದರೆ, ಒಂದು ಮಾರ್ಚ್ ಬಂದರೆ ಇನ್ನು ಡಿಸೆಂಬರ್ಲಿ ₹50,000 ಬಂದಿದೆ. ಆ್ಯಂಡ್ ಥರ್ಡ್ ಇಯರ್ ಅಂತಂದರೆ 2025 ಯಾಕೆ ಬಂದಿಲ್ಲ, ಇನ್ನೂ ಕೂಡ ಅದು ಬಂದಿಲ್ಲ ಅಂತಲ್ಲ, ಎಲ್ಲನೂ ಕೂಡ ವೆರಿಫೈ ಆಗಿದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ ಥರ್ಡ್ ಇಯರ್ ಇದು. ಓಕೆ, ಅಂದರೆ 2025-26 ಇದು. ಓಕೆ, 2023-24ರಲ್ಲಿ ಹಾಕಿದ್ದ. ಸೊ 2023ರಲ್ಲಿ ಬರೋದು 2024ಕ್ಕೆ ಬಂದು ಮಾರ್ಚಲ್ಲಿ ಬಂದಿದೆ. ಆ್ಯಂಡ್ 2024ರಲ್ಲಿ ಬರೋದು ಎಂಡಿಗೆ ಬಂದಿದೆ, ಡಿಸೆಂಬರ್ ಬಂದಿದೆ. ಸೊ ಹಂಗಾಗಿ 2025ರಲ್ಲಿ ಬಂದಿರೋದು ಈಗ ಎಲ್ಲನೂ ಕೂಡ ವೆರಿಫೈ ಆಗಿದೆ, ಆಯಿತಾ. ಇಲ್ಲಿ ಕಾಣಿಸ್ತಿದೆ ನೋಡಿ, ಎಲ್ಲನೂ ಕೂಡ ವೆರಿಫೈ ಆಗಿದೆ, ಎಲ್ಲನೂ ಕೂಡ ಸಕ್ಸಸ್ ಆಗ್ತಾ ಇದ್ದಾವೆ. ಸೊ ಇವಾಗ ಏನು ಅಮೌಂಟ್ ಬರೋದು, ಇದನ್ನು ಬೇಕಾದ್ರೆ ಇನ್ನೊಂದು ಟೈಮ್ ಬಂದ ಮೇಲೇನು ಕೂಡ ನಿಮ್ಗೆ ವಿಡಿಯೋ ಮಾಡ್ತೀನಿ, ವರಿಬೇಡ, ಆಯಿತಾ. ಸೊ ಎನಿಥಿಂಗ್ ಇವಾಗ ಏನು ಹೇಳಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಈಗ ₹1,00,000 ಬಂದಿರೋದಂದ್ರೆ ಫಿಕ್ಸ್ ಆಯಿತು. ಇನ್ನೂ ಕೂಡ 1,00,000 ಬರುತ್ತೆ. ಏನು ಬ್ರದರ್ ಬಾಯ್ ಬಿಟ್ಟರೆ ಬಿಟ್ಟರೆ 1,00,000 ಅಂತ ಹೇಳ್ತೀನಿ ಅಂತಂದರೆ, ಈಗ 50,000 ಬರ್ತದೆ, ಇನ್ನೂ 50,000 ಬರ್ತದೆ. ಅಂದರೆ ಟೋಟಲ್ 4 ಇಯರ್ ಇಂಜಿನಿಯರಿಂಗ್ ಲೈಫಲ್ಲಿ ಈ ಥರ್ಡ್ ಇಯರ್ ಇದ್ದಾನೆ ಅವನು. ಸೊ ಹಂಗಾಗಿ 50,000 ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಬಂದಿದೆ ಈಗಾಗಲೇ ನಮ್ಮ ತಮ್ಮನ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಓಕೆ, ನಾನು ಹೇಳ್ತಿರೋದು ಯಾವುದೇ ರೀತಿ ಫೇಕ್ ಅಲ್ಲ. ಓಕೆ, ಇವಾಗ ಏನು ಮಾಡ್ತಾರೆ ಅಂತಂದರೆ, ಸ್ವಲ್ಪ ಜನ ನನಗೆ ಕೇಳ್ತಾರೆ, ಅಣ್ಣ ಈಗ ಏನಾದರೂ ನನಗೆ HDFC ಸ್ಕಾಲರ್ಶಿಪ್ ಇದೆಯಾ ಅಂತಂದು. ಸೊ ಹಂಗಾಗಿ ನಾನು ಏನು ಮಾಡ್ತೇನೆ ಅಂತಂದರೆ, ಹೋಗ್ತೀನಿ ಹೋಮ್ ಪೇಜ್ಗೆ ಹೋಗ್ತೀನಿ. ಓಕೆ, ಹೋಮ್ ಪೇಜ್ ಹೋಗ್ಬಿಟ್ಟು ನಿಮ್ಗೆ ಚೆಕ್ಔಟ್ ಮಾಡಿ ತೋರಿಸ್ತೀನಿ. ನೀವೇನಾದರೂ ವೆಬ್ಸೈಟ್ ಅಂತಂದರೆ, ಈಗ HDFC ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅನ್ನೋದು ಏನಾದರೂ ಬಂದಿತ್ತಂತಂದರೆ, ಮೀನ್ಸ್ ಈ ಒಂದು ಬಡ್ಡಿ ಫಾರ್ ಸ್ಟಡಿ ವೆಬ್ಸೈಟಲ್ಲಿ ಮೊದಲು ಹೋಗ್ರಿ, ಸರ್ಚ್ ಬರಲು ಹೋಗಿ ECS. ಓಕೆ, ಏನು ಕಾಣಿಸ್ತಿದೆ ನೋಡಿ, ECS ಅಂತ ಸರ್ಚ್ ಮಾಡಿತ್ತಂದರೆ ನಿಮಗೆ ಸ್ಕಾಲರ್ಶಿಪ್ ಬರ್ತವೆ, ಭಾಳಷ್ಟು ಬರ್ತವೆ. ಓಕೆ, ಕಾಣಿಸ್ತಿದೆ, ಬೇಕಾದರೆ ಓದ್ಕೋಬೋದು ನೀವು. ಓಕೆ, 3 ರೀತಿ ಕೊಡ್ತಾರೆ, ಒಂದು ಅಂಡರ್ ಗ್ರ್ಯಾಜುಯೇಷನು, ಒಂದು ಪೋಸ್ಟ್ ಗ್ರ್ಯಾಜುಯೇಷನು, ಇದು ಕ್ಲಾಸ್ 1 to 12 ಆ್ಯಂಡ್ ಡಿಪ್ಲೊಮಾ ಆ್ಯಂಡ್ ITI ಮತ್ತು ಪಾಲಿಟೆಕ್ನಿಕ್ ಪ್ರೋಗ್ರಾಮ್ಸ್ ಇರೋರಿಗೆ. ಸೊ ಮೋಸ್ಟ್ ಆಫ್ ದೆಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡೋರು ಯಾರಂತ ಒಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಿದ್ದೀನಿ. ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ನೋಡ್ತಿರ್ತಾರೆ, ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಆಯ್ತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊರಿ, ಇಲ್ಲಂತಂದ್ರೆ ನೀವು ಇದರಲ್ಲಿ ಬರ್ತೀರೇನು ಇದರಲ್ಲಿ ನೋಡ್ಕೊರಿ. ಓಕೆ, ನಾನೀಗ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅಂಡರ್ ಗ್ರ್ಯಾಜುಯೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಏನಪ್ಪ ಆಗುತ್ತೆ ಅಂತಂದರೆ, ಅದು ಓಪನ್ ಆಗುತ್ತೆ ಈಗ. ಓಕೆ, ಓಪನ್ ಆಗ್ತದೆ, ಈಗ ಕಾಣಿಸ್ತಿದೆ ನೋಡಿ. ಇನ್ನೂ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ನಿಮಗೆ ಅದು ಕ್ಲಿಯರಾಗಿ ತೋರಿಸ್ಬಿಟ್ಟಿದೆ ನೋಡಿ, December 31 ಅಂತಂದರೆ ಲಾಸ್ಟ್ ಇದು. ಇದಕ್ಕಿಂತಲೂ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ. ಇಷ್ಟು ದಿನ ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ದರು. ಯಾಕಂದರೆ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಆಗಿದ್ದಿಲ್ಲ, ಈಗ ತಾನೇ ಆಗಿದ್ರು ಕೆಲವೊಂದಿಷ್ಟು ಹುಡುಗರು. ಸೊ ಹಂಗಾಗಿ ಅವರು HDFC ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಮುಂದಕ್ಕೆ ಹಾಕೊಂತ ಹೋಗಿದ್ರೆ ನೋಡಿ, ಇವ್ರದ್ದೊಂದು ಅಟ್ಲೀಸ್ಟ್ ಅಂದರೂ ಕೂಡ 2 ಲಿಸ್ಟ್ ಬಿಡ್ತಾರೆ. ಓಕೆ, ಅಟ್ಲೀಸ್ಟ್ ಅಂದರೂ ಕೂಡ 2 ಲಿಸ್ಟ್ ಏನು ಮಾಡ್ತಾರೆ ಅಂತಂದ್ರೆ ಸ್ಕಾಲರ್ಶಿಪ್ಪಲ್ಲಿ ಬಿಡ್ತಾರೆ. ಫಸ್ಟ್ ಟೈಮ್ ಮಿನಿಮಮ್ ಬಿಡುವಾಗ ಕೂಡ ಒಂದು 1,500 ಸ್ಟೂಡೆಂಟ್ ಆದರೂ ಬಿಡ್ತಾರೆ. ಆ್ಯಂಡ್ ಸೆಕೆಂಡ್ ಟೈಮ್ ಬಿಡುವಾಗ ಮಿನಿಮಮ್ ಅಂದರೂ ಕೂಡ ಅಲ್ಲಿ 1,000 ಜನ ಅಂತಂದರೆ ಮಿನಿಮಮ್ಮು ಒಂದು ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಗೆ 2,500, ಒಂದು 3,000 ಅಂತ ಅನ್ಕೋರಿ. ಈ ಸರ್ತಿ ಮಾತ್ರ ಅನ್ಕೊಂಡಿದ್ದೀನಿ ನಾನು. ಸೊ ಪೋಸ್ಟ್ ಗ್ರ್ಯಾಜುಯೇಷನು ಮತ್ತು ಸ್ಕೋರ್ ಸ್ಟೂಡೆಂಟ್ ಎಲ್ಲನೂ ಕೂಡ ಹಿಡ್ಕೊಂಡ್ರೆ ಭಾಳಷ್ಟು ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇರ್ತಾರೆ. ಸೊ ಹಂಗಾಗಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಿಮ್ಗೆ ಏನು ಹೇಳಕ್ಕೆ ಹೋಗ್ತಾ ಇದ್ದೇನೆ ಅಂತಂದರೆ, ಸೊ
ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀನಂಗಿತ್ತಂದರೆ ಮೊದಲು ಎಲಿಜಿಬಿಲಿಟಿ ತಿಳ್ಕೊಂಬಿಡಿ. ಎಲಿಜಿಬಿಲಿಟಿ ಏನೇನಂತಂದರೆ ಜಸ್ಟ್ ಒಂದು ಟೈಮ್ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ನಾನು 3 ರೀತಿಯಾಗಿ ಹೇಳಿದೆ, 3 ಸ್ಟೂಡೆಂಟ್ ಕೂಡ ಹೇಳಿದೆ ಅಂತಂದರೆ ಈಗ ಸದ್ಯಕ್ಕೆ ನಾನು ಅಂಡರ್ ಗ್ರ್ಯಾಜುಯೇಷನ್ಗೆ ಹೇಳ್ತಾ ಇದ್ದೀನಿ. ಹಂಗೆ ಅದೇ ರೀತಿಯಾಗಿ ಹೋಗ್ಬಿಟ್ಟು ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಇತ್ತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೋರಿ, ಅಥವಾ ನೀವು ಕ್ಲಾಸ್ 1 to 12 ಇತ್ತಂದ್ರೆ ಅದ್ರ ಮೇಲೆ ನೋಡ್ಕೋರಿ. ಈಗ ಏನಾದರೂ ನೀವು ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಆಗಿತ್ತಂದರೆ ಬನ್ನಿ, ಇಲ್ಲಿ ಬಂದಾದ ತಕ್ಷಣ ಏನು ನೋಡ್ತೀರಿ, ಎಲಿಜಿಬಿಲಿಟಿ ಏನಿದೆ ನೋಡಿ, ಸ್ಟೂಡೆಂಟ್ ಮಸ್ಟ್ ಬಿ ಎನ್ರೋಲ್ಡ್ ಇನ್ ಎ ರೆಕಗ್ನೈಸ್ಡ್ ಕಾಲೇಜ್. ನಮ್ಮ ಒಂದು ಯೂನಿವರ್ಸಿಟಿಗೆ ಯಾವುದಾದ್ರೂ ಅಟ್ಯಾಚ್ ಇರತಕ್ಕಂಥ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿರಬೇಕು. ಮೀನ್ಸ್ ನೀವು ಈಗ ಪ್ರೊಫೆಷ್ನಲ್ ಕೋರ್ಸ್ ಆದರೂ ಮಾಡ್ತಾ ಇರ್ಬೋದು, ಅಥವಾ ಜನರಲ್ ಕೋರ್ಸ್ ಆದರೂ ಮಾಡ್ತಾರೆ, ಅದರದ್ದು ಈ ಮ್ಯಾಟ್ರ್ ಏನಿಲ್ಲ. ಲೈಕ್ ಎಕ್ಸಾಂಪಲ್ ಅವ್ರು ಮೇನ್ ಥಿಂಕ್ ಯಾರಿಗೆ ಕೊಡ್ತಾ ಇರ್ತಾರೆ ಅಂತಂದರೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು, ಬಟ್ ಜಾಸ್ತಿ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಿದ್ದಾರೆ ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಕೊಡ್ತಾಯಿದ್ದಾರೆ. ಓಕೆ, ಇಂಜಿನಿಯರ್ ಸ್ಟೂಡೆಂಟ್ಗೆ ಜಾಸ್ತಿ ಬರ್ತದೆ. ಆ್ಯಂಡ್ ಅದಾದ ನಂತರ ಈ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರಬೇಕು ನಿಮ್ಮ ಪ್ರೀವಿಯಸ್ ಯಾವುದಾದ್ರೂ. ಈಗ ನಾನು ಕೆಲವೊಂದಿಷ್ಟು ಹುಡುಗರು ಅಂತಾರೆ, ನಾನು ಈಗಾಗಲೇ ಸೆಕೆಂಡ್ ಇಯರ್ ಅಥವಾ 3rd ಇಯರ್ ಇದ್ದು ಅಥವಾ 4th ಇಯರ್ ಇದ್ದೀನಿ, ನಂಗೆ ಅಪ್ಲೈ ಮಾಡಲಿಕ್ಕೆ ಬರ್ತದ ಅಂತಂದು. ಸೊ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ಸು 55% ಅಂತಂದರೆ ಈಗ ತಾನೇ ಜಸ್ಟ್ PUC ಮುಗಿಸ್ಕೊಂಡು ಬಂದಿತ್ತು ಅಂತಂದರೆ 55% PUC ಇರಬೇಕು. ಇಲ್ಲ ನೀವು ಭಾಳ ಸೆಕೆಂಡ್ ಇಯರ್ 3rd ಇಯರ್ ಅಂತಂದರೆ ನಿಮ್ದು ಏನಾದರೂ CGPA ಮೇಲೆ ಬರ್ತಿತ್ತಂದರೆ 5.5 ಹೇಳ್ತೇನೆ ನೋಡಿ. ನಿಮಗೆ CGPAದಲ್ಲಿ ಇತ್ತಂತಂದರೆ 5.5 ಇರಬೇಕು. ಇಲ್ಲ ನಿಮ್ಗೆ ಪರ್ಸೆಂಟೇಜ್ ಮೇಲೆ ಕೊಡ್ತಿದ್ದಾರೆ ಅಂತಂದರೆ 55% ಇರಬೇಕು, ಮಿನಿಮಮ್ ಅಷ್ಟು ಇರಬೇಕು. ಆ್ಯಂಡ್ ನಿಮ್ಮದು ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 2.5 lakh ಅಂತ ಕಡಿಮೆ ಇರಬೇಕಾಗ್ತದೆ. ಆ್ಯಂಡ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾಯಿದ್ರೆ ಇಲ್ಲಿ ಓದ್ಕೊರಿ. ಪ್ರಿಫರೆನ್ಸ್ ವಿಲ್ ಬಿ ಗಿವೆನ್ ಅಪ್ಲಿಕೆಂಟ್ಸ್ ಹೂ ಹ್ಯಾವ್ ಫೇಸ್ಡ್ ಪರ್ಸನಲ್ ಆ್ಯಂಡ್ ಆರ್ ಫ್ಯಾಮಿಲಿ ಕ್ರೈಸಸ್ ವಿತಿನ್ ದ ಪಾಸ್ಟ್ 3 years. ಈ 3 ವರ್ಷ ಹಿಂದ್ಗಡೆ ಏನಾದರೂ ಪ್ರಾಬ್ಲಮ್ ಏನಾದರೂ ಎದುರಿಸ್ತಕ್ಕಂತಹ ಫ್ಯಾಮಿಲಿ ಯಾರದಿರೋ ಅವ್ರಿಗೆ ಜಾಸ್ತಿ ಕೊಡ್ತಾರೆ. ಆ್ಯಂಡ್ ವಿಚ್ ಹ್ಯಾವ್ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟೆಡ್ ದೇರ್ ಎಬಿಲಿಟಿ ಟು ಬಿಯರ್ ದ ಕಾಸ್ಟ್ ಆಫ್ ಎಜುಕೇಷನ್ ಆ್ಯಂಡ್ ಫುಡ್ ದೇಮ್ ಎಟ್ ರಿಸ್ಕ್ ಆಫ್ ಡಿಸ್ಕಂಟಿನ್ಯೂಯಿಂಗ್ ದ ಸ್ಟಡೀಸ್. ಕೆಲವೊಂದಿಷ್ಟು ಅವ್ರಿಗೆ ಏನೋ ಸಮಸ್ಯೆಗಳಿಂದ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡ್ತಿರ್ತೀವಿ ನೋಡ್ರಿ, ಅಂಥವ್ರಿಗೆ ಎಲ್ಲನೂ ಕೂಡ ಒದಗಲಿ ಅಂತಂದರೆ ಅವ್ರಿಗೆಲ್ಲನೂ ಕೂಡ ಪಡ್ಕೊಳ್ಳಿ ಅನ್ನೋ ಉದ್ದೇಶ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ಭಾರತೀಯ ನಾಗರಿಕರು ಅಂದರೆ ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ, ಅಂದರೆ ಇಂಡಿಯಾದವ್ರಿಗೆ ಮಾತ್ರ ಇರೋದು. ಸೊ ಇದಿಷ್ಟು ಬೆನಿಫಿಟ್ಸ್ ಈಗಾಗಲೇ ಹೇಳ್ದಂಗೆ. ಈ ಜನರಲ್ ಅದರಲ್ಲಿ ಕೂಡ ನಾನು ಹೇಳಿದೆ, ಜನರಲ್ಗೆ ಏನಾದರೂ ನೀವು ಡಿಗ್ರಿ ಓದ್ತಾ ಇತ್ತಂದರೆ BA BCom BSc ಓದ್ತಾ ಇತ್ತಂದರೆ ನಿಮಗೆ 35,000 ರೂಪಾಯಿ ಕೊಡ್ತಾರೆ. ಇಲ್ಲ ನೀವು ಪ್ರೊಫೆಷ್ನಲ್ ಓದ್ತಾ ಇದ್ದೀರಿ ಅಂತ ಅನ್ನೋದು ಅಂತಂದರೆ ನೋಡಿ ಇಲ್ಲಿ ಕಾಣಿಸ್ತೀನಿ. ಇಲ್ಲಿ ಆ್ಯಕ್ಚುಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಾನು. ಸಾರಿ ಇಷ್ಟೊತ್ತು ನಾನು ಏನು ಮಾಡಿದ್ದೇನೆ ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಹಿಡ್ಕೊಂಡು ಕೂತಿದ್ದೀನಿ, ನಾನು ಸರಿಯಾಗಿ ನೋಡಿದ್ದಿಲ್ಲ. ಸೊ ಅಂಡರ್ ಗ್ರ್ಯಾಜುಯೇಷನ್ ಕೂಡ ಹಂಗೆ ಇರ್ತದೆ. ಓಕೆ, ಲೈಕ್ ಎಕ್ಸಾಂಪಲ್ ಈಗ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಏನೋ ಕೊಟ್ಟಿದ್ರು ನೋಡ್ರಿ, ನಾನು ಅಂಡರ್ ಗ್ರ್ಯಾಜುಯೇಷನ್ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಕ್ಲಿಕ್ ಮಾಡ್ಕೊಂಡಿದ್ದೆ. ಓಕೆ, ಸೊ ನೀವು ಏನು ಮಾಡ್ಕೋರಿ ಅಂತಂದರೆ ಇಲ್ಲೂ ಕೂಡ ಸಡನ್ನಾಗಿ ಏನು ಮಾಡಿರ್ತಾರೆ ಅಂತಂದ್ರೆ ಎಲ್ಲನೂ ಕೂಡ ಕೊಟ್ಟಿರ್ತಾರೆ ಅವ್ರು. ಒನ್ ಟೈಮ್ ಚೆಕ್ಔಟ್ ಮಾಡ್ಕೊರಿ. ನಾನು ಏನು ಮಾಡಿದ್ದೆ ಅಂತಂದರೆ ಆಗಲೇ ಪೋಸ್ಟ್ ಗ್ರ್ಯಾಜುಯೇಷನ್ ಇತ್ತು. ಸೊ ಹಂಗಾಗಿ ನೀವೇನು ಮಾಡ್ಕೊಬಂತಂದರೆ ನೀವು ಯಾವುದಿದ್ರೆ ಲೈಕ್ ಎಕ್ಸಾಂಪಲ್ ನೀವು ಅಂಡರ್ ಗ್ರ್ಯಾಜುಯೇಷನ್ ಇರ್ತೀರಾ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಇರ್ತಾರೆ. ಸೊ ಎಲಿಜಿಬಿಲಿಟಿ ಸೇಮ್ ಅದೇ ರೀತಿಗೆ ಮತ್ತೇನು ಚೇಂಜಸ್ ಇಲ್ಲ, ಎಲ್ಲನೂ ಕೂಡ ಅದೇ ಇರ್ತದೆ. ನೀವು ಜನರಲ್ ಡಿಗ್ರಿ ಆಗಿತ್ತು ಅಂತಂದರೆ BSc BA ಇದು BCom ಈ ರೀತಿ ಆದವ್ರಿಗೆ, ಮತ್ತು BCA ಮಾಡಿದವ್ರಿಗೆ. ಪ್ರೊಫೆಷ್ನಲ್ ಅಂತ ಬಂದಾಗ ಹೇಳ್ದಂಗೆ BTech MBBS ಮತ್ತು LLB ಆರ್ಕಿಟೆಕ್ಚರ್ ನರ್ಸಿಂಗ್ ಎಲ್ಲರ ಸ್ಟೂಡೆಂಟು ಕೂಡ ಇದೆ. ಕಾಣಿಸ್ತಿದ್ರಲ್ಲ, ನರ್ಸಿಂಗ್ ಸ್ಟೂಡೆಂಟು ಕೂಡ ಇದೆ. ಯಾರು ಕೂಡ ವರಿ ಮಾಡ್ಕೋಬೇಡ್ರಿ, ಎಲ್ಲರೂ ಕೂಡ ಪ್ರೊಫೆಷ್ನಲ್ ಡಿಗ್ರಿ ಇರೋರಿಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ನಾರ್ಮಲ್ ಡಿಗ್ರಿ ಇರೋರು ಕೂಡ ಅಪ್ಲೈ ಮಾಡ್ಬೋದು. ನಾರ್ಮಲ್ ಡಿಗ್ರಿ ಇತ್ತಂತಂದರೆ ನಿಮ್ಗೆ UG ಕೋರ್ಸಸ್ಗೆ 30,000. ಸೊ ಅದೇ ರೀತಿ PG ಆಗಿದ್ದರೆ ಎಷ್ಟಿತ್ತು ನಿಮಗೆ 35,000 ಇತ್ತು. ಓಕೆ, ಸೊ PG ಸ್ಟೂಡೆಂಟು ಜನರಲ್ ಆಗಿ ಡಿಗ್ರಿ ಇತ್ತಂತಂದರೆ 35,000. ಇದು ಅದೇ ರೀತಿಗೆ ಜನರಲ್ ಡಿಗ್ರಿ ಆಗಿಬಿಟ್ಟು UGದಲ್ಲಿ ಇತ್ತಂದರೆ 30,000 ಇದೆ. ಸೊ ನಿಮಗೆ 50,000 ರೂಪಾಯಿ ಇನ್ ಕೇಸ್ ಪ್ರೊಫೆಷ್ನಲ್ ಡಿಗ್ರಿ ಓದ್ತೈತಂದರೆ, ಅಥವಾ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿತ್ತಂದರೆ 75,000 ಇದೆ. ಸೊ ಸೆಲೆಕ್ಟ್ ಆಗಬೇಕಷ್ಟೇ. ಒನ್ ಟೈಮ್ ಸೆಲೆಕ್ಟ್ ಆಯ್ತಂದರೆ ನಿಮ್ಮ ಎಜುಕೇಷನ್ ಪೂರ್ತಿ ಕಂಪ್ಲೀಟ್ ಆಗಿ ಈ ಒಂದು ಸ್ಕಾಲರ್ಶಿಪ್ಪೇ ನಿಮಗೆ ಸಾಲ್ವ್ ಮಾಡಿಬಿಡ್ತದೆ. ಓಕೆ, ಸೊ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂದ್ರೆ ಒನ್ ಟೈಮ್ ಚೆಕ್ಔಟ್ ಮಾಡೋಂಗಂದ್ರೆ ಮಾಡ್ಕೊಂಡು ಕಾಣಿಸ್ತಿದೆ ನೋಡಿ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇದೆ ನೋಡಿ, ಯಾವ ರೀತಿ ಅಂತಂದು ಎಲ್ಲನೂ ಡಾಕ್ಯುಮೆಂಟ್ಸ್ ಇಷ್ಟು ರೆಡಿ ಇಟ್ಕೋಬೇಕಾಗುತ್ತೆ. ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡೋರು ಅಂತೂ ಇಷ್ಟು ಇರಲೇಬೇಕು. ಆ್ಯಂಡ್ ಟು ಅಪ್ಲೈ ಅಂತ ಕೇಳಿದ್ರೆ ಅಪ್ಲೈ ನೋವು ಅಂತ ಕೊಟ್ಟರೆ ಅಂಥದ್ದು ಎಲ್ಲಿದೆ ಅಪ್ಲೈ ನೋವು ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅಪ್ಲೈ ನೋವು ಅಂತ ಎಲ್ಲಾದರೂ ಕೊಟ್ಟಿರ್ತಾರೆ. ಈ ಒಂದು ವೆಬ್ಸೈಟ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ವಾಟ್ಸಪ್ ಚಾನಲ್ ಆದರೂ ಕೊಟ್ಟಿರ್ತೀನಿ. ಈ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೋದರೆ ಏನಪ್ಪ ಆಗ್ತದೆ ಅಂತಂದರೆ, ಅಪ್ಲೈ ನೋವು ಮೇಲೆ ಒಂದು ಟೈಮ್ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತದೆ. ಓಕೆ, ವೇಟ್ ಮಾಡಬೇಕು. ಓಕೆ, ವೇಟ್. ಸೊ ನನಗೆ ಯಾವ ರೀತಿ ಬರ್ತದೆ ನೋಡಿ, ಸ್ಕ್ರೀನ್ ಈ ರೀತಿ ಕಾಣಿಸ್ತದೆ. ಲೈಕ್ ಎಕ್ಸಾಂಪಲ್ ನನಗೆ ಈಗಾಗಲೇ ಒಂದು ಟೈಮ್ ಸೆಲೆಕ್ಟ್ ಆಗಿರೋ ಕಾರಣ ಆಗಲೇ ಏನಪ್ಪ ಆಗಿದೆ ಅಂತಂದರೆ 3ನೇ ಸರ್ತಿ ಹೋಗಿ 2 ಸತಿ ಬಂದಿದೆ ಅಂತಂದರೆ ಅದೇ ಕಂಟಿನ್ಯೂ ಇರ್ತದೆ. ಒನ್ ಟೈಮ್ ಸೆಲೆಕ್ಷನ್ ಆಗಿಬಿಟ್ರೆ ನಿಮ್ಮ ಆ ಒಂದು ಕೋರ್ಸ್ ಮುಗಿಯೋರು ಕೂಡ ಬರ್ತದೆ. ಸೊ ಹಂಗಾಗಿ ನನಗೆ ಸದ್ಯಕ್ಕೆ ಏನಂತಂದರೆ ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಗೆ ಫಸ್ಟ್ ಟೈಮ್ ಹಾಕುವಾಗ ಏನಪ್ಪ ಅಂತಂದರೆ ಇದುವರೆಗೂ ಕೂಡ ನೀವು ಬಡ್ಡಿ ಫಸ್ಟ್ ಹಿಡಿದಲ್ಲಿ ಒಮ್ಮೆ ಕೂಡ ಲಾಗಿನ್ ಆಗಿದ್ದಿಲ್ಲ ಅಂತಂದ್ರೆ, ಅಂದರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ಹೊಸದಾಗಿ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಆಗಬೇಕಾಗ್ತದೆ. ಈಗಾಗಲೇ ಮೊದಲು ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದರೆ ಡೈರೆಕ್ಟಾಗಿ ಲಾಗಿನ್ ಆಗಿ ಅದಾದ ತಕ್ಷಣ ನೆಕ್ಸ್ಟ್ ಸ್ಟೆಪ್ನ ಟೈಮ್ ತೊಗೊಳ್ತದೆ. ನಾನು ಹೇಳ್ತೀನಿ ನೋಡಿ, ಟೈಮ್ ಮಾತ್ರ ಭಾಳಷ್ಟು ತೊಗೊಳ್ತದೆ. ಲೈಕ್ ಎಕ್ಸಾಂಪಲ್ ಈ ಒಂದೇ ಸ್ಕಾಲರ್ಶಿಪ್ ಫಸ್ಟ್ ಟೈಮ್ ಹಾಕೋರಿಗೆ ಏನಪ್ಪ ಅಂದರೆ ಮಿನಿಮಮ್ ಆದರೂ 1 hour ಆದರೂ ಟೈಮ್ ತೊಗೊಳ್ತದೆ. ಯಾಕಂದರೆ ನೀಟಾಗಿ ಎಲ್ಲನೂ ಕೂಡ ಹಾಕಬೇಕಾಗ್ತದೆ. ಒಂದು ಸ್ಕಾಲರ್ಶಿಪ್ ನೀಟಾಗಿ ಅಪ್ಲಿಕೇಶನ್ಸ್ ಎಲ್ಲನೂ ಕೂಡ ಹಾಕಿದಾಗ, ಸಬ್ಮಿಟ್ ಮಾಡಿದಾಗ, ನೆಕ್ಸ್ಟ್ ಬಡ್ಡಿ ಫಸ್ಟ್ ಹಿಡಿದಲ್ಲಿ ಬೇರೆ ಸ್ಕಾಲರ್ಶಿಪ್ ಬಿಟ್ಟಾಗ ನಿಮ್ಗೆ ಈಸಿ ಆಗುತ್ತೆ. ಯಾಕಂದರೆ ಅವರು ಎಲ್ಲನೂ ಕೂಡ ಆಳೆ ತೊಗೊಂಬಿಟ್ಟಿರ್ತಾರಲ್ವ. ಸೊ ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿಯಾಗಿ ಪದೇ ಅವನೇ ಹಾಕೊಂಡು ಕೊಡ್ಬೇಕಂತೇನಿಲ್ಲ. ನೆಕ್ಸ್ಟ್ ಸಬ್ಮಿಟ್ ಕೊಡೋದು ಅಷ್ಟೇ ಇರ್ತದೆ. ಸೊ ಹಂಗೆ ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಟೈಮ್
ತೊಗೋರಿ ಮಾಡ್ಕೊರಿ. ಯಾಕಂದರೆ ನೀವೇನು ಸೈಬರ್ಗೆ ಹೋಗ್ಬೇಕಂತೇನಿಲ್ಲ, ಫೋನಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮು ಯಾವಾಗ ಫ್ರೀ ಆಗುತ್ತೋ ಅವು ಮಾಡ್ಕೊರಿ. ನೀವು ಅವಾಗವಾಗ ಫ್ರೀ ಆದಾಗ ಒಂದು ಅರ್ಧ ಗಂಟೆ ಫ್ರೀ ಆದಾಗ ಬೇರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಹೋಗ್ರಿ. ಯಾವುದಾದ್ರೂ ಒಂದು ಒಂದು 100 ಸ್ಕಾಲರ್ಶಿಪ್ ಹಾಕ್ರಿ, ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಷನ್ ಆಗಿಬಿಟ್ರೆ ನಿಮ್ಮ ಒಂದು ಡಿಗ್ರಿ ಮುಗಿಯೋರು ಕೂಡ ನಿಮ್ಮ ಆರ್ಥಿಕ ಅಂದರೆ ಎಕನಾಮಿಕಲಿ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಮಗೆ ಬಂದಿರತಕ್ಕಂಥದ್ದು ಹಣನ ನಿಮಗೆ ಹೇಳ್ತಾ ಇದ್ದೀವಿ, ವಿತ್ ಪ್ರೂಫ್ ಸಮೇತ ಕೂಡ ಹೇಳಿದ್ದೀನಿ, ಆಯಿತಾ. ಸೊ ಇದೇ ರೀತಿಯಾಗಿ ಬೇರೆ ಸ್ಕಾಲರ್ಶಿಪ್ಪು ಡೆಡ್ಲೈನ್ ನಿಯರ್ ಬಂದಾಗ ಇಂಪಾರ್ಟೆಂಟ್ ಇರುವಂತಕ್ಕಂಥದ್ದು ನಿಮ್ಮ ಸ್ಕಾಲರ್ಶಿಪ್ ಹೇಳ್ತಾ ಇರ್ತೀನಿ. ಹಾಗಾಗಿ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಸರಿ, ಥ್ಯಾಂಕ್ ಯು. ಹ್ಯಾವ್ ಅ ನೆಕ್ಸ್ಟ್ ಡೇ. ಬಾಯ್.